ಮದುವೆಯಾದ 1.5 ತಿಂಗಳಲ್ಲಿಯೇ ಸ್ವಾತಿ ವಿಧವೆಯಾಗುತ್ತಾಳೆ ಹಾಗೂ ಅವಳ ಜೀವನದಲ್ಲಿ ಹಠಾತ್ ಅವನತಿ ಕಂಡುಬಂದಿತ್ತು. ಸ್ವಾತಿ ತಾನು ಆ ಸಂಸಾರದ ಅತ್ಯಂತ ದುರದೃಷ್ಟದ ಮಹಿಳೆ ಎಂದು ಭಾವಿಸಿದಳು. ಅವಳ ಕರಾಳ ಭವಿಷ್ಯ ಅವಳ ಕಣ್ಣ ಮುಂದೆ ಸದಾ ಮಿನುಗುತ್ತಿತ್ತು. ಸ್ವಾತಿಯ ಮನೆಯಲ್ಲಿ ಅವಳ ವಯಸ್ಸಾದ ತಾಯಿ ಮಾತ್ರ ಇದ್ದರು ಹಾಗೂ ಅವಳ ಗಂಡನ ಮರಣದ ನಂತರ ಆಕೆಯ ತಂದೆಯು ದುಃಖದಲ್ಲಿ ಇಹಲೋಕವನ್ನು ತ್ಯಜಿಸುತ್ತಾರೆ. ಒಬ್ಬ ಅಣ್ಣ ಇದ್ದವನು ಕೂಡ ಅವರೆಲ್ಲರಿಗೂ ಬೆನ್ನು ತಿರುಗಿಸಿ ಹೆಂಡತಿಯೊಂದಿಗೆ ಬೇರೆಡೆಗೆ ತನ್ನ ಸಂಸಾರದೊಂದಿಗೆ ಹೊರಟು ಹೋಗುತ್ತಾನೆ. ಆದ್ದರಿಂದ ಇನ್ನು ಮುಂದೆ ತನ್ನ ಜೀವನದಲ್ಲಿ ಯಾವತ್ತೂ ಸಂತೋಷವು ತನ್ನ ಬಾಗಿಲನ್ನು ತಟ್ಟುವುದಿಲ್ಲ ಎಂದು ಭಾವಿಸಿದಳು ಸ್ವಾತಿ. ವಿಕಾಸ್ನ ಮದುವೆಯಾಗಿ 2 ವರ್ಷ ಗಂಡ ಹೆಂಡತಿ ಚೆನ್ನಾಗಿಯೇ ಇದ್ದರು. ಆದರೆ ನಂತರ ಅವನ ಹೆಂಡತಿ ಬೇರೆಯವನೊಂದಿಗೆ ಗುಟ್ಟಾಗಿ ಸಂಬಂಧವನ್ನು ಹೊಂದಲು ಪ್ರಾರಂಭಿಸಿದಳು ಮತ್ತು ಅವಳು ಆ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಬಹಿರಂಗವಾಗಿ ಕ್ರೂರವಾಗಿ ವರ್ತಿಸಲು ಪ್ರಾರಂಭಿಸಿದಳು. ನಂತರ ಅವಳು ವಿಕಾಸ್ಗೆ ವಿಚ್ಛೇದನ ನೀಡಿದಳು. ವಿಕಾಸ್ ತನ್ನ ಹೆಂಡತಿಯನ್ನು ತುಂಬಾ ಪ್ರೀತಿಸುತ್ತಿದ್ದನು. ಆದರೆ ವಿಚ್ಛೇದನದ ನಂತರ ಅವನು ತನ್ನ ಹೆಂಡತಿ ಇಲ್ಲದೆ ಸಂಪೂರ್ಣವಾಗಿ ಒಂಟಿಯಾಗಿ ತನ್ನ ಏಕಾಂಗಿ ಜೀವನವನ್ನು ಪ್ರಾರಂಭಿಸಲು ಶುರು ಮಾಡಿದನು. ಮುಂದೆ ಅವನ ಭವಿಷ್ಯ ಹೇಗಿರುತ್ತೆ ಮತ್ತೆ ಯಾರನ್ನಾದರೂ ಮದುವೆಯಾಗಬಹುದಾ ಇಲ್ಲವೋ ಎಂದು ತಿಳಿಯಲಿಲ್ಲ ಅವನಿಗೆ. ಆಗ ಒಂದು ದಿನ ಸ್ವಾತಿ ಮತ್ತು ವಿಕಾಸ್ ಇಬ್ಬರೂ ತಮ್ಮ ಪರಿಚಯದವರ ಮದುವೆಯ ವಾರ್ಷಿಕೋತ್ಸವಕ್ಕೆ ಹೋಗುತ್ತಾರೆ. ಸ್ವಾತಿಯ ಸ್ನೇಹಿತೆಯೊಬ್ಬಳು ವಿಕಾಸ್ನ ಪರಿಚಯದವಳಾಗಿದ್ದಳು ಮತ್ತು ಅವಳೇ ಅವರಿಬ್ಬರನ್ನು ಪರಿಚಯಿಸಿದಳು. ವಿಕಾಸ್ ತನ್ನ ಹೆಂಡತಿಯ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡುತ್ತಿದ್ದುದರಿಂದ ಇದನ್ನು ಕೇಳಿದ ಸ್ವಾತಿಗೆ ಒಬ್ಬ ಹೆಣ್ಣಿನ ಬಗ್ಗೆ ಇಷ್ಟು ತಪ್ಪಾಗಿ ಮಾತನಾಡುವುದನ್ನು ನೋಡಿ ವಿಕಾಸ್ನ ಮೇಲೆ ಕೋಪಗೊಂಡಳು. ಆದರೆ ನಂತರ ಅವನ ಸ್ನೇಹಿತೆ ಮಂಜುಳಾ, ವಿಕಾಸ್ ತುಂಬ ಒಳ್ಳೆ ಹುಡುಗ, ಅವನು ತುಂಬ ದುಃಖಿತನಾಗಿದ್ದಾನೆ, ಅವನು ಸಾಕಷ್ಟು ಹಣವನ್ನು ಸಂಪಾದಿಸುತ್ತಾನೆ ಮತ್ತು ಅವನ ಕುಟುಂಬ ಸದಸ್ಯರು ತುಂಬ ಸರಳವಾಗಿದ್ದಾರೆ. ಆದರೂ ಕೂಡ ಅವನ ಹೆಂಡತಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಓಡಿ ಹೋಗಿ ಈತನಿಗೆ ಮೋಸ ಮಾಡಿದ್ದಾಳೆ. ಆದ್ದರಿಂದ ಅವನು ರಾತ್ರಿ ಹಗಲು ಚಿಂತೆಯಲ್ಲಿ ಇರುತ್ತಾನೆ. ಅವನ ಮಾತುಗಳನ್ನು ಕೇಳಿದ ಸ್ವಾತಿಯ ಮನದಲ್ಲಿ ಆನಂದ ಉಕ್ಕಿ ಬಂತು. ನಾನು ವಿನಾಕಾರಣ ಸಭ್ಯ ಹುಡುಗನ ಬಗ್ಗೆ ಕೆಟ್ಟದಾಗಿ ಯೋಚಿಸುತ್ತಿದ್ದೇನೆ ಎಂದು ಮನದಲ್ಲಿ ಯೋಚಿಸತೊಡಗಿದಳು. ಹಾಗಾಗಿ ಆ ದಿನದಿಂದಲೇ ಸ್ವಾತಿಯ ಮನದಲ್ಲಿ ವಿಕಾಸ್ ಮೇಲೆ ಪ್ರೀತಿ ಮೂಡಿತು. ಸ್ವಲ್ಪ ದಿನಗಳ ನಂತರ ಸ್ವಾತಿ ತನ್ನ ಸ್ನೇಹಿತೆ ಮಂಜುಳಗೆ ಹೇಳಿದಳು, ಮಂಜು, ನಾನು ವಿಕಾಸ್ನನ್ನು ಏಕೆ ಇಷ್ಟಪಡಲು ಪ್ರಾರಂಭಿಸಿದೆ ಎಂದು ನನಗೆ ತಿಳಿಯುತ್ತಿಲ್ಲ. ಆದರೂ ಅವನನ್ನು ನಾನು ತುಂಬ ಇಷ್ಟಪಡುತ್ತಿದ್ದೇನೆ. ಮಂಜು, ನೀನು ಏನಾದರೂ ಮಾಡು, ಇದಕ್ಕೆ ಏನಾದರೂ ಪರಿಹಾರವನ್ನು ಕಂಡುಹಿಡಿದು ನನ್ನ ಗೆಳೆತನವನ್ನು ವಿಕಾಸ್ನೊಂದಿಗೆ ಮಾಡಿದರೆ ಬಹುಶಃ ನನ್ನ ಜೀವನವು ಸುಧಾರಿಸಬಹುದು. ಅದಕ್ಕೆ ಮಂಜುಳಾ, ಸರಿ, ನೀನು ಹೇಳಿದರೆ ನಾನು ವಿಕಾಸ್ನನ್ನು ನನ್ನ ಮನೆಗೆ ಕರೆಸುತ್ತೇನೆ ಎಂದಳು. ನಿನ್ನ ಕಥೆಯನ್ನೆಲ್ಲ ಅವನಿಗೆ ಮೊದಲೇ ಹೇಳುತ್ತೇನೆ, ನಂತರ ನೀನು ಬಾ, ಮುಂದೆ ನಿಮ್ಮಿಬ್ಬರ ಭವಿಷ್ಯ ನಿಮ್ಮ ಕೈಯಲ್ಲಿಯೇ ಇದೆ ಎಂದಳು. ನಂತರ ಮಂಜು ತನ್ನ ಹುಟ್ಟುಹಬ್ಬದ ನೆಪದಲ್ಲಿ ವಿಕಾಸ್ನನ್ನು ತನ್ನ ಮನೆಗೆ ಕರೆಸುತ್ತಾನೆ ಮತ್ತು ಮಂಜುಳಾ ವಿಕಾಸ್ಗೆ ಸ್ವಾತಿಯ ಹಿಂದಿನ ಘಟನೆಯ ಬಗ್ಗೆ ಎಲ್ಲವನ್ನೂ ಹೇಳುತ್ತಾಳೆ ಮತ್ತು ಅವಳು ಮದುವೆಯಾದ 1.5 ತಿಂಗಳಲ್ಲೇ ವಿಧವೆಯಾದಳು ಎನ್ನುವುದನ್ನು ಹೇಳುತ್ತಾಳೆ. ಸ್ವಾತಿಯನ್ನು ಇಂತಹ ಸ್ಥಿತಿಯಲ್ಲಿ ನೋಡಿದ ವಿಕಾಸ್ಗೆ ತುಂಬ ದುಃಖವಾಯಿತು. ಆಗ ವಿಕಾಸ್ ಸ್ವಾತಿಯನ್ನು ಭೇಟಿಯಾಗುತ್ತಾನೆ ಮತ್ತು ಸ್ವಾತಿ ನಿಜವಾಗಿಯೂ ತುಂಬ ದುಃಖಿತ ಹುಡುಗಿ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ. ಈಗ ವಿಕಾಸ್ ಸ್ವಾತಿಗೆ ಆಸರೆಯಾಗುತ್ತೇನೆ ಎಂದು ನಿರ್ಧರಿಸುತ್ತಾನೆ. ಸ್ವಾತಿಗೂ ವಿಕಾಸ್ ತುಂಬಾ ಇಷ್ಟವಾಗುತ್ತಾನೆ ಮತ್ತು ಇಬ್ಬರು ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಹೊರಗೆ ಭೇಟಿಯಾಗಲು ಪ್ರಾರಂಭಿಸುತ್ತಾರೆ. ಹೀಗೆ ಕೆಲವು ದಿನಗಳು ನಡೆಯುತ್ತಿರುತ್ತವೆ. ದಿನ ಕಳೆದಂತೆ ಇಬ್ಬರು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸಲು ಶುರು ಮಾಡಿದ್ದರು. ರಾತ್ರಿ ತುಂಬಾ ಹೊತ್ತು ಫೋನ್ನಲ್ಲಿ ಮಾತನಾಡುತ್ತಾ ಚಾಟಿಂಗ್ ಮಾಡುತ್ತಾ ಕಾಲ ಕಳೆಯುತ್ತಿದ್ದರು. ವಿಕಾಸ್ ತುಂಬಾ ರೊಮ್ಯಾಂಟಿಕ್ ಹುಡುಗ ಮತ್ತು ಅವನು ತನ್ನ ಮಾತುಗಳಿಂದ ಸ್ವಾತಿಯ ಹೃದಯವನ್ನು ಗೆದ್ದಿದ್ದನು. ವಿಕಾಸ್ನ ಹೊಗಳಿಕೆಯ ಮಾತುಗಳನ್ನು ಕೇಳಿ ಸ್ವಾತಿಗೂ ತುಂಬಾ ಇಷ್ಟವಾಯಿತು. ಇಬ್ಬರು ಪ್ರತಿ ಭಾನುವಾರ ಭೇಟಿಯಾಗುತ್ತಿದ್ದರು. ಪಾರ್ಕ್ನಲ್ಲಿ ಸುತ್ತಾಡಲು ಹೋಗುತ್ತಿದ್ದರು ಮತ್ತು ಕೆಲವೊಮ್ಮೆ ರಾತ್ರಿ ಹೋಟೆಲ್ಗೆ ಊಟಕ್ಕೆ ಹೋಗುತ್ತಿದ್ದರು. ಆಮೇಲೆ ಒಂದು ದಿನ ಸ್ವಾತಿ ವಿಕಾಸ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋದಳು. ಅವನನ್ನು ತನ್ನ ತಾಯಿಗೆ ಪರಿಚಯಿಸಿದಳು. ವಿಕಾಸ್ ಸ್ವಾತಿಯ ತಾಯಿಯ ಪಾದ ಮುಟ್ಟಿದಾಗ ಸ್ವಾತಿಯ ತಾಯಿ ವಿಕಾಸ್ನ ಕೈ ಹಿಡಿದು ಅಳಲು ಶುರು ಮಾಡಿದರು. ಮಗನೇ, ನನ್ನ ಮಗಳ ಆಸರೆಯಾಗು, ಯಾವತ್ತೂ ಅವಳ ಕೈ ಬಿಡಬೇಡ, ಅವಳಿಗೆ ನಾನಲ್ಲದೆ ಯಾರೂ ಇಲ್ಲ. ಇನ್ನು ನನ್ನ ಜೀವನ ಯಾವಾಗ ಕೊನೆಯಾಗುತ್ತೋ ಆ ದೇವರು ಯಾವಾಗ ನನ್ನನ್ನು ಕರೆಸಿಕೊಳ್ಳುತ್ತಾನೋ ಗೊತ್ತಿಲ್ಲ. ಒಂದು ವೇಳೆ ನಾನು ಸತ್ತರೆ ನನ್ನ ಈ ಚಿಕ್ಕ ಪ್ರಾಯದ ಮಗಳ ಜೀವನ ಏನಾಗುತ್ತದೋ ಎಂದು ಹೇಳಿ ಕಣ್ಣೀರು ಹಾಕಿದರು. ಇದನ್ನು ಕೇಳಿದ ವಿಕಾಸ್ಗೂ ಕಣ್ಣಲ್ಲಿ ನೀರು ಬಂತು. ಸ್ವಾತಿ ಕೂಡ ತುಂಬ ಅಳಲು ಶುರು ಮಾಡಿದಳು. ಆಗ ವಿಕಾಸ್ ಹೇಳಿದ, ಅಮ್ಮ, ನೀವು ಸ್ವಲ್ಪವೂ ಚಿಂತಿಸಬೇಡಿ, ನಾನು ಸಾಯುವವರೆಗೂ ಸ್ವಾತಿಯನ್ನು ಬಿಟ್ಟು ಹೋಗುವುದಿಲ್ಲ ಮತ್ತು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನಿಮ್ಮ ಮಗಳನ್ನು ಜೀವನ ಪರ್ಯಂತ ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಇದನ್ನು ಕೇಳಿ ಸ್ವಾತಿಯ ತಾಯಿ ಮತ್ತು ಸ್ವಾತಿಗೆ ತುಂಬ ಸಂತೋಷವಾಯಿತು ಮತ್ತು ಸ್ವಾತಿ ತನ್ನ ಕೆನ್ನೆಯ ಮೇಲೆ ವಿಕಾಸ್ನ ಕೈ ಇಟ್ಟುಕೊಂಡು ಅಳುತ್ತಾಳೆ. ಆಮೇಲೆ ಒಂದು ದಿನ ಇಬ್ಬರು ಪಾರ್ಕಿನಲ್ಲಿ ಕುಳಿತಿದ್ದಾಗ ಸ್ವಾತಿ ಹೇಳಿದಳು, ವಿಕಾಸ್, ನನ್ನನ್ನು ಯಾವಾಗ ನಿನ್ನ ಮನೆಯವರಿಗೆ ಪರಿಚಯಿಸುವೆ ಎಂದು ಕೇಳುತ್ತಾಳೆ.
ಆದರೆ ವಿಕಾಸ್ ಅವಳ ಮಾತನ್ನು ತಡೆದು ಅವಳೊಂದಿಗೆ ಪ್ರೀತಿಯಿಂದ ಮಾತನಾಡಲು ಪ್ರಾರಂಭಿಸಿದನು. ಮತ್ತು ಸ್ವಾತಿ, ನಾನು ಇನ್ನೂ ನಿನ್ನ ಹತ್ತಿರ ಬರಲು ಬಯಸುತ್ತೇನೆ. ಹೇಳು, ಯಾವಾಗ ನಿನ್ನ ಹತ್ತಿರ ಬರಲು ಬಿಡುತ್ತೀಯಾ? ಆದರೆ ಸ್ವಾತಿ ವಿಕಾಸ್ ತನ್ನ ಹತ್ತಿರ ಬರುವುದನ್ನು ವಿರೋಧಿಸುತ್ತಾಳೆ. ಆದರೆ ಇನ್ನೂ ಅವರು ಸ್ವಲ್ಪ ಮಟ್ಟಿಗೆ ಮಾತ್ರ ಪ್ರೀತಿಸುತ್ತಿರುತ್ತಾರೆ. ಆಗ ಸ್ವಾತಿಯ ಸ್ನೇಹಿತೆ ಮಂಜುಳಾ ಸ್ವಾತಿಯ ಕಿವಿ ಚುಚ್ಚಲು ಶುರು ಮಾಡಿದಳು. ಸ್ವಾತಿ, ಹುಡುಗರನ್ನು ಅಷ್ಟು ಸುಲಭವಾಗಿ ನಂಬಬೇಡ ಎಂದಳು. ನಿನ್ನದು ತುಂಬ ಸರಳವಾದ ವ್ಯಕ್ತಿತ್ವ. ವಿಕಾಸ್ನನ್ನು ನಿನ್ನ ತಾಯಿಗೂ ಪರಿಚಯಿಸಿದ್ದೀಯ. ಆದರೆ ವಿಕಾಸ್ ನಿನ್ನನ್ನು ಯಾರಿಗಾದರೂ ಪರಿಚಯಿಸಿದ್ದಾನಾ? ಅವನು ನಿನ್ನನ್ನು ಉಪಯೋಗಿಸಿಕೊಂಡು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ತಾನೆ? ಇದನ್ನು ಕೇಳಿದ ಸ್ವಾತಿಯ ಕಿವಿಗಳು ಅರಳಿದವು ಮತ್ತು ವಿಕಾಸ್ ತನಗೆ ಮೋಸ ಮಾಡುತ್ತಿದ್ದಾನ ಎಂದು ಅವಳು ಯೋಚಿಸತೊಡಗಿದಳು. ಮತ್ತೊಂದೆಡೆ ವಿಕಾಸ್ ಸ್ವಾತಿಯನ್ನು ತನ್ನ ಮನೆಗೆ ಕರೆತರುವುದು ಹೇಗೆ ಎಂದು ಯೋಚಿಸುತ್ತಿದ್ದನು. ನನ್ನ ಮನೆ ತುಂಬ ಚಿಕ್ಕದಾಗಿದೆ ಮತ್ತು ನಾನು ಅವಳಿಗೆ ಒಂದು ಮನೆಯನ್ನು ಬುಕ್ ಮಾಡಿದ್ದೇನೆ ಮತ್ತು 50,000 ರೂಪಾಯಿ ಅಡ್ವಾನ್ಸ್ ಮಾಡಿದ್ದೇನೆ ಮತ್ತು ಉಳಿದ ಹಣವನ್ನು ಕಂತಿನ ರೂಪದಲ್ಲಿ ತೀರಿಸುತ್ತೇನೆ ಎಂದು ನಾನು ಅವಳಿಗೆ ಹೇಳುವುದಿಲ್ಲ ಎಂದು ಅಂದುಕೊಂಡನು. 1 ತಿಂಗಳ ನಂತರ ವಿಕಾಸ್ನ ಬರ್ತ್ಡೇ ಇತ್ತು. ನನ್ನ ಬರ್ತ್ಡೇಗೆ ಸ್ವಾತಿಗೆ ಸರ್ಪ್ರೈಸ್ ಕೊಡುತ್ತೇನೆ. ಆಮೇಲೆ ಸ್ವಾತಿ ಮತ್ತು ಅವಳ ಅಮ್ಮನನ್ನು ಮನೆಗೆ ಕರೆಸಿ ಅದೇ ದಿನ ಸ್ವಾತಿ ಜೊತೆ ಮದುವೆಯ ಎಲ್ಲ ವಿಷಯಗಳನ್ನು ಮಾತನಾಡಿ ಅವಳ ಜೊತೆ ಎಂಗೇಜ್ಮೆಂಟಿನ ರಿಂಗನ್ನು ಬದಲಾಯಿಸಿಕೊಳ್ಳುತ್ತೇನೆ ಎಂದು ಅಂದುಕೊಂಡ ವಿಕಾಸ್. ಏಕೆಂದರೆ ಸ್ವಾತಿಯ ಕುಟುಂಬದಲ್ಲಿ ಬೇರೆ ಯಾರೂ ಇಲ್ಲ. ಆದ್ದರಿಂದ ಇಡೀ ಕಾರ್ಯಕ್ರಮವು ಸ್ವಾತಿ ಮತ್ತು ಅವಳ ತಾಯಿಯ ಮುಂದೆನೇ ನಡೆಯಲಿ ಅಂದುಕೊಂಡ. ಮರುದಿನ ಸ್ವಾತಿ ವಿಕಾಸ್ಗೆ ಕರೆ ಮಾಡಿ ಕೋಪದಿಂದ, ನನ್ನನ್ನು ಯಾವಾಗ ನಿನ್ನ ಮನೆಯವರಿಗೆ ಭೇಟಿ ಮಾಡಿಸುವೆ ಎಂದು ಕೇಳುತ್ತಾಳೆ. ವಿಕಾಸ್ ಮತ್ತೆ ಪುನಃ ಅವಳ ಮಾತನ್ನು ತಡೆದು ಬೇರೆ ವಿಚಾರಗಳ ಕಡೆಗೆ ತಿರುಗಿಸುತ್ತಾನೆ. ಈಗ ಸ್ವಾತಿಯ ಅನುಮಾನ ಇನ್ನಷ್ಟು ಹೆಚ್ಚುತ್ತದೆ. ಆಗ ಸ್ವಾತಿ ವಿಕಾಸ್ಗೆ ಬ್ಯಾಂಕ್ನಲ್ಲಿ ಎಷ್ಟು ಹಣವಿದೆ, ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸು ಎಂದು ಕೇಳುತ್ತಾಳೆ. ಆದರೆ ವಿಕಾಸ್ ಅವನು ಮನೆ ಖರೀದಿಗೆ ಎಲ್ಲ ಹಣವನ್ನು ನೀಡಿದ್ದು ಅವನ ಖಾತೆಯಲ್ಲಿ ಕೇವಲ 8ರಿಂದ 10,000 ಮಾತ್ರ ಉಳಿದಿತ್ತು. ಈ ಕಾರಣಕ್ಕೆ ಬ್ಯಾಂಕ್ ಬ್ಯಾಲೆನ್ಸ್ನ ತೋರಿಸುವುದನ್ನು ಅಲ್ಲಗಳೆಯುತ್ತಾನೆ. ಆದರೆ ಸ್ವಾತಿಯ ಅನುಮಾನ ಇನ್ನೂ ಹೆಚ್ಚಾಗತೊಡಗಿತು ಮತ್ತು ವಿಕಾಸ್ ನಿಜವಾಗಿಯೂ ನನ್ನನ್ನು ಬಳಸಿಕೊಳ್ಳುತ್ತಿದ್ದಾನೆ ಮತ್ತು ಅವನು ನನ್ನನ್ನು ಮದುವೆಯಾಗುವುದಿಲ್ಲ ಎಂದು ಅವಳು ಭಾವಿಸುತ್ತಾಳೆ. ಆದ್ದರಿಂದ ಸ್ವಾತಿ ವಿಕಾಸ್ನ ಫೋನ್ ಬಂದಾಗ ರಿಸೀವ್ ಮಾಡುವುದನ್ನು ನಿಲ್ಲಿಸುತ್ತಾಳೆ. ಇತ್ತ ಕಡೆ ವಿಕಾಸ್ ತನ್ನ ಎಂಗೇಜ್ಮೆಂಟ್ಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದ. ಮಾತನಾಡುವಾಗ ಸ್ವಾತಿಯ ಉಂಗುರದ ಅಳತೆಯನ್ನು ತೆಗೆದಿದ್ದು ಅವಳಿಗೂ ಗೊತ್ತಿರಲಿಲ್ಲ. ಸ್ವಾತಿಯ ತಾಯಿಗೆ ಯಾವುದೇ ಖರ್ಚು ಬರಬಾರದೆಂದು ವಿಕಾಸ್ ಸ್ವಾತಿಯ ಪರವಾಗಿ ತಾನೇ ಉಂಗುರವನ್ನು ಸಹ ತೆಗೆದುಕೊಂಡಿದ್ದನು. ವಿಕಾಸ್ ಒಬ್ಬರಿಂದ ಸ್ವಲ್ಪ ಸಾಲ ಮಾಡಿ ಸ್ವಾತಿಗೆ ಸೀರೆ ಮತ್ತು ಅವಳ ಎಲ್ಲ ಪರಿಕರಗಳನ್ನು ಖರೀದಿಸಿದ್ದನು ಮತ್ತು ಅವಳ ತಾಯಿಗೆ ಸುಂದರವಾದ ಸೀರೆಯನ್ನು ಸಹ ಖರೀದಿಸಿದನು. ಈಗ ವಿಕಾಸ್ ತನ್ನ ಹುಟ್ಟುಹಬ್ಬದ ದಿನ ರಾತ್ರಿ ನನಗೆ ಸ್ವಾತಿಯ ಜೊತೆ ನಿಶ್ಚಿತಾರ್ಥವಾಗಲಿದೆ ಎಂದು ಎಲ್ಲರಿಗೂ ಹೇಳಿದನು ಹಾಗೂ ಅವನು ಅವನ ಮನೆಯಲ್ಲಿ ಎಲ್ಲರಿಗೂ ಹೇಳಿದ್ದನು. ಎಲ್ಲ ಸಿದ್ಧತೆಗಳು ನಡೆದವು. ನಂತರ ಒಂದು ದಿನ ವಿಕಾಸ್ ಸ್ವಾತಿಗೆ 3 ಬಾರಿ ಕರೆ ಮಾಡಿದನು. ಆದರೆ ಅವಳು ಕೋಪದಿಂದ ಫೋನ್ ಎತ್ತಿಕೊಂಡು, ಏನು ವಿಷಯ, ಬೇಗ ಹೇಳು ಎಂದಳು. ನಾಳೆ ಸಂಜೆ 5 ಗಂಟೆಗೆ ನಿನ್ನನ್ನು ಮತ್ತು ನಿನ್ನ ತಾಯಿಯನ್ನು ಪಿಕ್ ಮಾಡಲು ಬರುತ್ತೇನೆ ಎಂದನು ವಿಕಾಸ್. ಆಗ ಸ್ವಾತಿ, ನಾನು ಎಲ್ಲಿಗೂ ಬರುವುದಿಲ್ಲ ಎಂದಳು. ಹಾಗಾಗಿ ಸ್ವಾತಿ, ನಾಳೆ ನನ್ನ ಹುಟ್ಟುಹಬ್ಬ ಎಂದು ವಿಕಾಸ್ ಹೇಳುತ್ತಾನೆ. ವಿಕಾಸ್ ಈ ವಿಷಯವನ್ನು ಹೇಳಿದ ಮೇಲೂ ಅವಳು ಅವನ ಜನ್ಮದಿನದ ವಿಶ್ ಮಾಡಲಿಲ್ಲ. ಆಗ ಸ್ವಾತಿ, ಅವನ ಹುಟ್ಟುಹಬ್ಬಕ್ಕೆ ನಾನು ಹೋದರೆ ಅವನ ಬಣ್ಣ ಬಯಲಾಗುತ್ತದೆ ಎಂದು ಭಾವಿಸಿದಳು. ಮರುದಿನ ಸಂಜೆ ಸ್ವಾತಿ ಮತ್ತು ಅವಳ ತಾಯಿ ತಯಾರಾಗಿ ಅನಿಲ್ ಅವರ ಕಾರಿನಲ್ಲಿ ಹೊರಟರು. ದಾರಿಯುದ್ದಕ್ಕೂ ಅವಳ ಕಣ್ಣಿಗೆ ಅವನೊಬ್ಬ ಮೋಸಗಾರನಂತೆ ಕಾಣುತ್ತಿದ್ದ. ನಂತರ ಸ್ವಾತಿ ವಿಕಾಸ್ನ ಮನೆಯ ಹೊಸ್ತಿಲನ್ನು ಹತ್ತಿದ ಕೂಡಲೇ ವಿಕಾಸನ ತಾಯಿ ಆರತಿ ತಟ್ಟೆಯನ್ನು ತಂದು ಅವಳಿಗೆ ಹಾರತಿಯನ್ನು ಮಾಡುತ್ತಾರೆ. ಇದನ್ನು ನೋಡಿದ ಸ್ವಾತಿ ಆಶ್ಚರ್ಯಚಕಿತಳಾಗುತ್ತಾಳೆ. ನಂತರ ಅವಳು ವಿಕಾಸ್ನ ತಾಯಿಯ ಪಾದಗಳನ್ನು ಮುಟ್ಟಿ ನಮಸ್ಕರಿಸುತ್ತಾಳೆ. ಅವಳ ತಾಯಿ ಅವಳನ್ನು ಒಳಗೆ ಬರುವಂತೆ ಹೇಳುತ್ತಾರೆ. ಎಲ್ಲರೂ ನಿಂತಿದ್ದರು. ವಿಕಾಸ್ನ ಅಣ್ಣ ಮತ್ತು ಅತ್ತಿಗೆ, ವಿಕಾಸ್ನ ಸೋದರಳಿಯ ಮತ್ತು ಸೊಸೆ ಮತ್ತು ವಿಕಾಸ್ನ ತಾಯಿ ಮತ್ತು ಅವನ ತಂದೆ ಎಲ್ಲರೂ ಸ್ವಾತಿ ಮತ್ತು ಅವಳ ತಾಯಿಯನ್ನು ಸ್ವಾಗತಿಸಿ ಅವರನ್ನು ಕುಳಿತುಕೊಳ್ಳಲು ಹೇಳಿದರು. ಆಮೇಲೆ ವಿಕಾಸ್ನ ಬರ್ತ್ಡೇ ನಡೆಯಿತು. ಅದರ ನಂತರ ಸ್ವಾತಿ ಮನೆಗೆ ಹಿಂತಿರುಗಲು ರೆಡಿಯಾಗುತ್ತಾಳೆ. ಆದರೆ ವಿಕಾಸ್ನ ತಾಯಿ, ಮಗಳೇ, ನಿನ್ನನ್ನು ಕಳಿಸಿಕೊಡೋದಕ್ಕೆ ಇಲ್ಲಿಗೆ ಕರೆದಿಲ್ಲ, ನಿನ್ನನ್ನು ಶಾಶ್ವತವಾಗಿ ಇಲ್ಲೇ ಇಟ್ಟುಕೊಳ್ಳಲು ಕರೆದಿದ್ದು ಎನ್ನುತ್ತಾರೆ. ಆದರೆ ಸ್ವಾತಿಗೆ ಅಲ್ಲಿ ಏನು ನಡೆಯುತ್ತಿದೆ ಎಂಬುದು ಅರ್ಥವಾಗಲಿಲ್ಲ ಮತ್ತು ವಿಕಾಸ್ನ ಅತ್ತಿಗೆ 2 ಹೂವಿನ ಹಾರ ಮತ್ತು 2 ಉಂಗುರಗಳನ್ನು ತಟ್ಟೆಯಲ್ಲಿ ಹಿಡಿದುಕೊಂಡು ತರುತ್ತಾಳೆ. ಇದನ್ನು ನೋಡಿದ ಸ್ವಾತಿ ಆಶ್ಚರ್ಯದಿಂದ ವಿಕಾಸ್ನತ್ತ ನೋಡುತ್ತಾಳೆ. ಆಗ ವಿಕಾಸ್ ಸ್ವಾತಿಯ ಕೈಯಲ್ಲಿ ಉಂಗುರವನ್ನು ಇಟ್ಟು, ಇವತ್ತು ನಮಗೆ ಎಂಗೇಜ್ಮೆಂಟ್ ಇದೆ ಸ್ವಾತಿ, ಇದಕ್ಕಾಗಿ ನಾನು ನಿನಗೆ ಸರ್ಪ್ರೈಸ್ ಕೊಡಬೇಕೆಂದು ಬಯಸಿದ್ದೆ. ಈ ಸಂಬಂಧವನ್ನು ನೀವು ಒಪ್ಪುತ್ತೀರಾ ಕೇಳಿದನು. ಸ್ವಾತಿ ಅಳಲು ಪ್ರಾರಂಭಿಸುತ್ತಾಳೆ ಮತ್ತು ನಾನು ಯಾವ ಹುಡುಗನನ್ನು ಅನುಮಾನಿಸಿದೆ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾಳೆ. ಆಮೇಲೆ ವಿಕಾಸ್ ಸ್ವಾತಿಯ ಕೈಯಲ್ಲಿ ಹೊಸ ಮನೆಯ ಡಾಕ್ಯುಮೆಂಟುಗಳನ್ನು ಇಟ್ಟು, ಸ್ವಾತಿ, ನಮ್ಮ ಮನೆ ಸ್ವಲ್ಪ ಚಿಕ್ಕದಾಗಿರುವುದರಿಂದ ನಿನಗಾಗಿ ಈ ಮನೆಯನ್ನು ಖರೀದಿಸಿದ್ದೇನೆ ಎಂದು ಹೇಳಿದನು.
ಇದನ್ನೆಲ್ಲ ನೋಡುತ್ತಿದ್ದ ಸ್ವಾತಿಯ ಕಣ್ಣುಗಳಲ್ಲಿ ಕಣ್ಣೀರು ಧಾರಾಕಾರವಾಗಿ ಹರಿಯತೊಡಗಿತು. ಆದರೆ ಸ್ವಾತಿ ಮನೆಯ ಕಾಗದ ಪತ್ರಗಳನ್ನು ಅತ್ತೆಯ ಕೈಗೆ ಕೊಟ್ಟು, ಅಮ್ಮ, ನಾನು ಈ ಮನೆಯಲ್ಲಿ ನಿಮ್ಮ ಜೊತೆಗೆ ಇರಲು ಬಯಸುತ್ತೇನೆ, ನನಗೆ ಹೊಸ ಮನೆ ಬೇಡ ಎಂದು ಹೇಳಿದಳು. ಅವಳ ಮಾತನ್ನು ಕೇಳಿ ಮನೆಯವರೆಲ್ಲರೂ ಸಂತೋಷ ಪಡುತ್ತಾರೆ. ಆಗ ವಿಕಾಸ್ ಹೇಳುತ್ತಾನೆ, ಸ್ವಾತಿ, ನಿನ್ನ ತಾಯಿಯೂ ಕೂಡ ನಮ್ಮ ಜೊತೆಗೆ ಇರಲಿ. ಅವರು ಒಬ್ಬಂಟಿಯಾಗಿ ಬದುಕುವುದು ಹೇಗೆ? ಹೀಗೆ ಮಾಡೋಣ. ನಾನು ತೆಗೆದುಕೊಂಡ ಮನೆ ಹತ್ತಿರದಲ್ಲಿಯೇ ಇದೆ. ನಿಮ್ಮ ತಾಯಿಯನ್ನು ನೀವು ಅಲ್ಲಿಗೆ ಶಿಫ್ಟ್ ಮಾಡಿ. ಇದರಿಂದ ನೀವು ನಮ್ಮ ಇಬ್ಬರು ತಾಯಿಯರನ್ನು ನೋಡಿಕೊಳ್ಳಬಹುದು ಎಂದನು. ಈಗ ಎಲ್ಲ ಸಮಸ್ಯೆಗಳು ಸರಿಯಾಗಿತ್ತು. ಆದರೆ ಸ್ವಾತಿ ಒಂದು ಅನುಮಾನದಿಂದ ಎಲ್ಲವನ್ನೂ ಮುಗಿಸಲು ಹೊರಟಿದ್ದಳು. ಈ ತಪ್ಪಿನಿಂದ ಅವಳು ಎಲ್ಲವನ್ನೂ ಕಳೆದುಕೊಳ್ಳುತ್ತಿದ್ದಳು. ಆದರೆ ಸ್ವಾತಿ ವಿಕಾಸನ ಮನೆಗೆ ಹೋಗಿ ಸರಿಯಾದ ಕೆಲಸವನ್ನು ಮಾಡಿದಳು.